ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಹಾರರ್ ಸ್ಟೋರಿ. ಇವತ್ತೊಂದು ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಉಂಟು ಗೈಸ್. ಎಲ್ಲರೊಂದು ರಿಯಲ್ ಸ್ಟೋರಿ ಇದು. ಇದು ಈ ಸ್ಟೋರಿ ತರುಣ್ ಅಂತ ಹೆಸರಿನ ವ್ಯಕ್ತಿಯ ಕತೆ. ಟ್ಯಾಲೆಂಟ್ ಇರುವ ವ್ಯಕ್ತಿ ಅಂದರೆ ಈಗ ಎಲ್ಲದರಲ್ಲೂ ಹುಷಾರಿಡ್ತಾರೆ. ಇನ್ಕಮ್ ಆಗಿರ್ಬೋದು, ನೋಡ್ಲಿಕ್ಕಾಗಿರ್ಬೋದು, ಎಲ್ಲದರಲ್ಲೂ ಒಂದು ಟಾಪ್ ಇದ್ದರೆ ಯಾವ ರೀತಿ ಅವರನ್ನೊಂದು ಹೇಗೆ ಜನ ಎಂತ ಮಾಡಿದ್ರು ಅಂತ ಹೇಳಿ ನೀವು ಈ ಕಥೆಯಲ್ಲಿ ನೋಡಿ. ಒಂದು ಜೆಲೆಸಿ ಅಂತ ಇರ್ತದಲ್ಲ, ಅದು ಜಾಸ್ತಿ ಇದ್ರೆ ಏನೆಲ್ಲ ಆಗ್ತದೆ ಅಂತ ನೀವು ಈ ಒಂದು ಇವತ್ತು ಕ್ರೈಮ್ ಮತ್ತೆ ಹಾರರ್ ಮಿಕ್ಸ್ ಸ್ಟೋರಿಯಲ್ಲಿ ನೋಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ತರುಣ್ ಅಂತೇಳಿ ಒಬ್ಬ ಹುಡುಗ, ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ. ಈಗ ಸ್ಟೋರಿ ಹೇಳ್ತಾ ಇರೋದು ಯಾರಂತ ಹೇಳಿದ್ರೆ ತರುಣ್ನ ತಮ್ಮ. ಅವರ ಹೆಸರು ರವಿ ಅಂತೇಳಿ, ರವಿರಾಜ್ ಅಂತ, ರವಿ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಕರೆಯುವುದು. ಈ ರವಿರಾಜನ ಅಣ್ಣ ತರುಣ್. ಈಗ ಈ ಎಲ್ಲ ಸ್ಟೋರಿ ಹೇಳ್ತಾ ಇರೋದು ರವಿರಾಜ್ ತರುಣ್ನ ಸ್ಟೋರಿ. ಅಂದ್ರೆ ತುಂಬಾ ಏಜ್ ಡಿಫ್ರೆನ್ಸ್ ಉಂಟು ರವಿರಾಜ್ಗೆ ಮತ್ತೆ ತರುಣ್ಗೆ. ತರುಣ್ ದೊಡ್ಡ ಹುಡುಗ, ಸಣ್ಣದ್ರಲ್ಲೇ ಅವನುಂಟಲ್ಲಿ ಎಲ್ಲದರಲ್ಲೂ ಹುಷಾರ್, ಕಲಿಯುವುದ್ರಲ್ಲಿ, ಸ್ಪೋರ್ಟ್ಸ್ ಅಲ್ಲಿ, ಎಲ್ಲದರಲ್ಲೂ. ಮನೆ ಕೂಡ ಅವರ ಮನೆ ತುಂಬಾ ರಿಚ್ ಕೂಡ ಇದ್ರು, ಮನೆಯವರಿಗೂ ಕೂಡ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ, ಎಲ್ಲದರಲ್ಲೂ ಸರಿಯಾಗಿದ್ರು. ಯಾಕಂದ್ರೆ ಈ ರವಿಯ ಅಪ್ಪ ಇದ್ದಾರಲ್ಲ, ಅವರಿಗೆ ಅವರ ಊರಲ್ಲಿ ಸಿಟಿಯಲ್ಲಿ ಸ್ವೀಟಿನ ಅಂಗಡಿ ಇತ್ತು. ಅಂದ್ರೆ ಈಗ ಬಿಸಿ ಬಿಸಿ ಜಿಲೇಬಿ ಅಂಥದ್ದೆಲ್ಲ ಮಾಡಿಕೊಡೋದು, ಅವರದೇ ಓನ್ ಶಾಪ್ ಇತ್ತು. ಅವರು ಇವರ ಮಗನನ್ನು ಸಿಟಿಯಲ್ಲಿ ಕಲಿಸ್ತಾ ಇದ್ರು. ಇವರ ಹಳ್ಳಿಯಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ರು. ಅವನ ಅಪ್ಪ ಸಿಟಿಗೆ ಹೋಗಿ ಡೈಲಿ ಸ್ವೀಟ್ ಇದ್ದು ಶಾಪ್ ಓಪನ್ ಮಾಡಿ ಅಲ್ಲೇ ಕೆಲಸ ಮಾಡಿ ಇದ್ದು ಮತ್ತೆ ಸಾಯಂಕಾಲ ಬರೋದು. ಮಗ ಕೂಡ ಹಾಗೆ, ಅವನನ್ನು ಹಾಸ್ಟೆಲ್ಗೆ ಹಾಕಿದ್ರು. ಇಲ್ಲೆಲ್ಲ ಎಂತ ಒಂದು ಅವರಿಗೆ ಕಡಿಮೆ ಇರಲಿಲ್ಲ ತರುಣಿಗೆ. ಅಲ್ಲಿ ಓದ್ತಾ ಇದ್ದ. ಮತ್ತೆ ಇವನ ಅಪ್ಪ ಹೇಳ್ತಾ ಇದ್ರು, ನೀನು ಅಲ್ಲೇ ಇರು ಹಾಸ್ಟೆಲಲ್ಲಿ ಅಂತ. ಸೊ ಅವನು ಹಾಸ್ಟೆಲಲ್ಲೇ ಇದ್ದ, ಅಲ್ಲೇ ಎಲ್ಲದಕ್ಕೂ ಕಲಿತಾ ಇದ್ದ. ಎಲ್ಲ ನೋಡ್ಲಿಕ್ಕೆ ಕೂಡ ಚಂದ ಇದೆ, ಎಲ್ಲ ಇತ್ತು. ಅವಾಗ ಹೇಳ್ತಾರಲ್ಲ, ಎಲ್ಲ ಸರಿ ಇರುವಾಗ ಏನೋ ಒಂದು ದೃಷ್ಟಿ ಬೀಳ್ತದೆ ಅಂತ. ಆ ರೀತಿಯೇ ತರುಣ್ ಬೆಳೆದು ದೊಡ್ಡವನಾದ್ಮೇಲೆ ಅವನ ಊರಿನ ಪಕ್ಕದ ಊರು ಇನ್ನೊಂದು, ಅಲ್ಲಿ ಒಬ್ಬ ಹುಡುಗ ಇದ್ದ. ಅವನಿಗೆ ಮೊದಲೇ ತರುಣನ್ನು ನೋಡಿದ್ರೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಒಂದು ಕಾಂಪಿಟೇಷನ್ ತರ ಎಂದು ಅವನು ಬೆಳೀತಾ ಇದ್ದಾನೆ. ಮತ್ತೆ ಅವನಿಗೆ ಫ್ಯಾಮಿಲಿ ಕೂಡ ಒಳ್ಳೆ ಸಪೋರ್ಟ್ ಇದೆ, ಫ್ಯಾಮಿಲಿ ತುಂಬಾ ರಿಚ್ ಇದ್ದಾರೆ, ಚಂದ ಇದ್ದಾನೆ, ಅಂದ್ರೆ ಎಲ್ಲರೂ ಅವನ ಬಗ್ಗೆ ಮಾತಾಡ್ತಾರೆ. ಇದೆಲ್ಲ ಅವನಿಗೆ ಒಂಥರ ಆಗ್ತಿತ್ತು, ಸಹಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೂ ಕೂಡ ಸುಮ್ಮನೆ ಇದ್ದ ಅವನ ಹಾಗೆ. ಈ ರೀತಿ ಇರುವಾಗ ಅವನ ತಲೆಗೊಂದು ಮಾಸ್ಟರ್ ಮೈಂಡ್ ಒಂದು ಪ್ಲಾನ್ ಬರುತ್ತೆ. ಏನಂತ ಹೇಳಿದ್ರೆ, ಅವನಿಗೊಂದು ತಂಗಿ ಇರ್ತಾಳೆ, ಅವನ ಕಾಲೇಜ್ ಅದೇ ಊರು, ಅಂದ್ರೆ ಪಕ್ಕದ ಊರು. ಇವನೇನ್ ಮಾಡ್ತಾನೆ, ತಂಗಿಗೆ ನೋಡಿ ಒಬ್ಬನನ್ನು ನಾವು ಕೆಳಗಿಳಿಸ್ಬೇಕಾದ್ರೆ ಎಷ್ಟು ಒಂದು ದೊಡ್ಡ ದೊಡ್ಡ ಪ್ಲಾನ್ ಮಾಡ್ತೇವೆ ಅಂತ. ಈಗ ಸೀದಾ ಹೋಗಿ ವಶೀಕರಣದ ಎಲ್ಲರಿಗೆ ಗೊತ್ತಿರ್ಬೋದು, ಅದೊಂದು ಟ್ರೆಂಡಿಂಗ್ ಅಂತ ಹೇಳ್ಬೋದು. ಅವನು ಹೋಗಿ ಆ ವಶೀಕರಣ ತಂಗಿ ಮತ್ತೆ ಅವನ ಒಂದು ನಡುವಲ್ಲಿ ಮಾಡ್ತಾನೆ. ಅವನ ಫ್ಯೂಚರ್ ಹಾಳಾಗ್ಬೇಕಂತ ತರುಣಿತು. ಸೊ ವಶೀಕರಣ ಎಲ್ಲ ಮಾಡಿ ಸ್ವಲ್ಪ ದಿನ ಆಗ್ತದೆ. ಹಾಗೆ ಇವನಿಗೆ ಯಾವ ರೀತಿ ವಶೀಕರಣ ಮಾಡಿದನ ಹಾಗೆ ತರುಣು ಇವನ ತಂಗಿಯ ಹಿಂದೆ ಬೀಳ್ತಾನೆ. ತಂಗಿಯ ಹಿಂದೆ ಬಿದ್ದು ಅವರಿಬ್ಬರಿಗೂ ಲವ್ ಆಗ್ತದೆ. ಎಷ್ಟರವರೆಗೆ ಒಂದು ಲವ್ ಆಗ್ತದೆ ಅಂತ ಹೇಳಿದ್ರೆ, ಇವನು ಹಾಸ್ಟೆಲಲ್ಲಿದ್ದ ತರುಣು ಮನೆಯಲ್ಲೇ ಇದ್ದು ಅಪ್ ಆ್ಯಂಡ್ ಡೌನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದ್ರೆ ಅವಳನ್ನು ಡೈಲಿ ನೋಡ್ಬೋದು, ಮಾತಾಡ್ಬೋದು, ಆ ರೀತಿ. ಅವಳ ಲವ್ವರ್ನ ಅಣ್ಣ ಇದ್ದಾನಲ್ಲ, ಅವನು ಮನೆಗೆ ಕರೆಸ್ತಾನೆ. ಇವನನ್ನು ಮನೆಗೆ ಕರೆಸಿ ಮನೆಯಲ್ಲಿ ಎಲ್ಲ ಇದ್ದು, ನೀನು ಮನೆಯಲ್ಲೇ ಬಾ ಅಂತೇಳಿ ಹೇಳ್ತಾನೆ. ಇವನಿಗೆ ಅದೇ ಬೇಕಾದದ್ದು. ಇವನು ಮನೆಗೆ ಬರ್ತಾ ಇದ್ದ. ಮನೆಗೆ ಬರುವಾಗ ಎಲ್ಲ ಸ್ವಲ್ಪ ಹಣ ಎಲ್ಲ ಕೇಳಿ ಡೈಲಿ ತರುಣಿಂದ ಹಣ ತಗೊಳ್ತಾ ಇದ್ದ. ಇವನೇ ಅದಕ್ಕೋಸ್ಕರನೇ ಒಂದು ವಶೀಕರಣ ಮಾಡಿದ್ದು. ತಂಗಿಯ ಜೀವನ ಚಂದ ಇರಲಿ ಅಂತ ಮಾಡಿದ್ದಲ್ಲ, ಇವನಿಗೆ ಬರಲಿ ಅಂತ ಇವನು ಮಾಡಿದ್ದು. ಹಾಗೆ ಅವನಿಂದ ಆದಷ್ಟು, ಅವನ ಅಪ್ಪ ತುಂಬಾ ಮಾಡಿಟ್ಟಿದ್ದಾರೆ, ನಿಮಗೆ ನಾನು ಮೊದಲೇ ಹೇಳಿದೆ. ಅದರಿಂದ ಎಲ್ಲ ಇವರು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವನು ವಶೀಕರಣದಲ್ಲೇ ಇದ್ದಾನೆ, ಕೊಡ್ತಾ ಇದ್ದ ಇವರಿಗೆ. ಹೀಗೆ ದಿನ ಆಗ್ತಾ ಬಂತು. ಇವರಿಗೆ ತರುಣ್ ಅಪ್ಪ ಅಮ್ಮನಿಗೆ ಟೆನ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಇನ್ನು ಬಿಸ್ನೆಸ್ ಕಂಟಿನ್ಯೂ ಮಾಡೋದು ತರುಣ್. ಆದ್ರೆ ಇವನು ಈ ರೀತಿ ಒಂದು ದಾರಿ ತಪ್ತಾ ಇರುವಾಗ ಇನ್ನು ನಾವು ಏನು ಮಾಡುದು, ಒಬ್ಬನೇ ಮಗ, ಅದು ಕೂಡ ರವಿ ಸಣ್ಣವನು. ಹಾಗೆ ಟೆನ್ಷನ್ ಆಗ್ತದೆ. ಆವಾಗ ಒಂದು ಯೋಚನೆ ಮಾಡ್ತಾನೆ, ಏನಂತ, ನಮ್ಮ ಹುಡುಗ ಆ ತರದವನಲ್ಲ. ಈಗ ಯಾವ ತರ ಒಂದು ಮಾಡ್ತಾ ಇದ್ದಾನೆ, ಆ ತರದ ಹುಡುಗ ನಮ್ಮ ಅಲ್ಲ. ನಮಗೆ ಗೊತ್ತುಂಟು, ಸಣ್ಣದಿಂದ ನಾವು ನೋಡ್ತಾ ಇದ್ದೇವೆ. ಈಗಂತೂ ಇಡೀ ಊರು ಅದೇ ಮಾತಾಡ್ತಿದ್ದಾರೆ, ಹುಡುಗಿ ಸುತ್ತಾನೆ, ಹುಡುಗಿಯಿಂದ ಸುತ್ತಾ ಇದ್ದಾನೆ, ಹಾಗೆ ಹೀಗೆ ಅಂತ. ಅದಲ್ಲದೆ ಮನೆಯಲ್ಲಿದ್ದ ದುಡ್ಡು ಕೂಡ ಖಾಲಿ ಆಗ್ತಾ ಉಂಟು, ನಮ್ಮ ಮಾತು ಕೇಳ್ತಾ ಇಲ್ಲ. ಇವರಿಗೆ ಟೆನ್ಷನ್ ಆಗ್ತದೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಪಕ್ಕದ ಒಂದು ಊರಿನಲ್ಲಿ ಯಾರೊಂದು ಸ್ವಾಮೀಜಿ ಸರ್ ಇರ್ತಾರಲ್ಲ, ಅವರ ಹತ್ರ ಇವನ ಬಗ್ಗೆ ಒಂದು ಕೇಳ್ತಾರೆ.
ಅದೊಂದು ಕೇಳೋದಿರ್ತದಲ್ಲ, ಕೇಳ್ತಾರೆ. ಕೇಳುವಾಗ ಅವರು ಇದು ಮಾಡಿ ಅವನ ಬಗ್ಗೆ ಹೇಳುವಾಗ ಹೇಳ್ತಾರೆ, ಈ ರೀತಿ ಅವರು ವಶೀಕರಣ ಮಾಡಿದ್ದಾರೆ. ಯಾರಂತ ನನಗೆ ಗೊತ್ತಿಲ್ಲ, ಅದು ಹುಡುಗಿಯ ಒಂದು ಪಾಲಿನವರು ವಶೀಕರಣ ಮಾಡಿದ್ದಾರೆ. ನೀವರನ್ನು ಅದನ್ನು ತೆಗಿಸಿ, ಆಗ ನಿಮ್ಮ ಮಗ ನಿಮ್ಮ ಒಂದು ಮಾತು ಕೇಳ್ಬಹುದು ಅಂತ. ಸರಿ ಅಂತ ಅವನಮ್ಮ ಅವರ ಹತ್ರ ಪಂಡಿತರೆಲ್ಲ ಮಾತಾಡಿ ಪೂಜೆ ಎಲ್ಲ ಇಟ್ಟು ಮಗನಿಂದ ಅದನ್ನೆಲ್ಲ ಸರಿಪಾಡಿಸಿ ಒಂದು ನೂಲೆಲ್ಲ ಕಟ್ತಾರೆ. ಆ ನೂಲು ಕಟ್ಟಿದ ಮೇಲೆ ಇವನು ತರುಣ್ ಫುಲ್ ಚೇಂಜ್ ಆಗ್ತಾನೆ. ಅಂದ್ರೆ ಅವನು ಆ ರೀತಿ ಅಡಿಕ್ಷನ್ ಇದ್ದ ಹುಡುಗಿ ಹಿಂದೆ ಸುತ್ತ ಇದ್ದಲ್ಲ, ಫುಲ್ ಕಡಿಮೆ ಮಾಡ್ತಾನೆ, ಆಚೆ ಹೋಗುವುದೇ ಬಿಡ್ತಾನೆ. ಇವನಷ್ಟಕ್ಕೆ ಇವನು ಅದೇ ಸರಿ ಟೈಮ್ ಅಂತೇಳಿ ತರುಣ್ ಅಮ್ಮ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಿಂಗೊಂದು ಮದುವೆ ಮಾಡಿಸುವ, ನಾವು ಹುಡುಗಿ ನೋಡ್ತೇವಂತ. ಅದಕ್ಕೆ ಕೂಡ ತರುಣ್ ಓಕೆ ಅಂತ ಹೇಳ್ತಾನೆ. ಇದಕ್ಕಿಂತ ಮುಂಚೆ ಅವ್ನು ಜಗಳ ಮಾಡ್ತಿದ್ದ ಮನೆಯಲ್ಲಿ, ಎಂತ ಕೇಳಿದ್ರು ಜಗಳ ಮಾಡ್ತಿದ್ದ, ಅಂದ್ರೆ ಮನೆಯವರನ್ನು ನೋಡಿದ್ರಾಗುದಿಲ್ಲ ಆ ರೀತಿ ಮಾಡ್ತಾ ಇದ್ದ. ಈಗ ಹಾಗೇನಿಲ್ಲ, ಸರಿ ಸರಿ ಅಂತ ಹೇಳ್ತಾನೆ, ಯಾವುದಕ್ಕೂ ನೆಗಡಿಕೊಂಡು ಮಾತಾಡ್ತಾನೆ. ಅಮ್ಮನಿಗೆ ತುಂಬಾ ಖುಷಿ ಆಗ್ತದೆ, ನನ್ನ ಮಗ ಒಂದು ಸರಿಯಾದಲ್ಲ, ಅಷ್ಟೇ ಬೇಕಾದದ್ದು ಅಪ್ಪ ಅಮ್ಮನಿಗೆ ಮತ್ತೆ ಇದ್ದಬೇಕು. ಆಯ್ತಂತೇಳಿ ಇನ್ನು ಮದುವೆ ಮಾಡ್ಬೇಕು, ಅವನಿಗೆ ಹುಡುಗಿ ಎಲ್ಲ ನೋಡ್ಬೇಕು ಅಂತೆಲ್ಲ ಡಿಸೈಡ್ ಮಾಡ್ತಾನೆ. ಡಿಸೈಡ್ ಮಾಡುವಾಗ ತರುಣಿಗೆ ಒಂದು ಅಭ್ಯಾಸ ಇತ್ತು, ಏನಂತ ಹೇಳಿದ್ರೆ ಅವನು ಎಂತ ಒಂದು ಹಣದ ವ್ಯವಹಾರ ಇದ್ರು ಅವನೊಂದು ಡೈರಿಯಲ್ಲಿ ಬರಿತಾ ಇದ್ದ ಯಾವಾಗ್ಲೂ. ಕೆಲವರಿಗೆಲ್ಲ ಇರ್ತದೆ ಅಂತ ಹಾಬಿ ತರುಣಿಗಿತ್ತು. ಹಾಗೆ ಅವನು ಈ ಸರಿಯಾದ್ಮೇಲೆ ಒಂದಿನ ಡೈರಿ ತೆಗೆದು ನೋಡ್ತಾನೆ, ಇಷ್ಟರವರೆಗೆ ಎಲ್ಲಿ ಎಲ್ಲಿ ದುಡ್ಡು ಖರ್ಚು ಮಾಡಿದೆ ಅನ್ನೋದು. ಅದರಲ್ಲಿ ಅರ್ಧ ಪೇಜ್ ಇವನು ಆ ಹುಡುಗಿ ಮನೆಗೆ ಕೊಟ್ಟದ್ದೇ ಇರುವುದು. ಅವನಿಗೆ ಅದೆಲ್ಲ ನೋಡುವಾಗ ಟೆನ್ಷನ್ ಆಗ್ತದೆ, ನಾನು ಯಾಕೆ ಇಷ್ಟು ಹಣ ಅವರಿಗೆ ಕೊಟ್ಟಿದ್ದೇನೆ ಅಂತೇಳಿ ತುಂಬಾ ಸಿಟ್ಟು ಬರ್ತದೆ. ಸಿಟ್ಟಿನಿಂದ ಮನೆಯವರ ಹತ್ರ ಎಂತ ಹೇಳಲ್ಲ, ಸೀದಾ ಹೋಗಿ ಅವರ ಮನೆಗೆ ಹೋಗಿ ಜಗಳ ಮಾಡ್ತಾನೆ, ನನ್ನ ಹಣ ವಾಪಸ್ ಕೊಡಿ ಅಂತ. ಜಗಳ ಮಾಡಿ ಅವನ ಆ ತಮ್ಮ ಇದ್ದಾನಲ್ಲ ಅಣ್ಣ, ಅವನ ಕಾಲರಲ್ಲಿ ಇದ್ದು ಎಲ್ಲ ಜಗಳ ಮಾಡಿ ಸೀದಾ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಇವರ ಅಪ್ಪ ಅಮ್ಮ ಹೇಳ್ತಾರೆ ಏನಂತ ಹೇಳಿದ್ರೆ, ನೀನು ಆ ಹಣವನ್ನೆಲ್ಲ ಕೇಳಲಿಕ್ಕೆ ಹೋಗ್ಬೇಡ ಮಗ, ಹಣ ಹೋದ್ರೆ ಹೋಗ್ಲಿ, ನಮಗೆ ಹಣ ಮುಖ್ಯ ಅಲ್ಲ, ಹಣ ನಾಳೆ ಮಾಡ್ಬೋದು, ನೀನು ನಮಗೆ ಮುಖ್ಯ, ನೀನು ಆ ಕಡೆ ಎಲ್ಲ ಹೋಗ್ಬೇಡ ಅಂತ ಹೇಳ್ತಾರೆ. ಅಮ್ಮನಿಗೆ ಆಯ್ತಂತ ಸರಿ ಅಂತ ಆ ಕೋಪವನ್ನು ಕಡಿಮೆ ಮಾಡಿ ಒಪ್ಪಿಕೊಳ್ತಾನೆ, ಸರಿ ಅಮ್ಮ ಅಂತ. ಆಯ್ತು. ಹಾಗೆ ಇರುವಾಗ ಅವರ ಊರಿನೊಂದು ಜಾತ್ರೆ ಬರುತ್ತೆ. ಅದೇನಂದ್ರೆ 1 ವಾರದ ಜಾತ್ರೆ, 7 ದಿನ ಜಾತ್ರೆ ಅದು ಆಗುದು, ವರ್ಷಕ್ಕೊಮ್ಮೆ ಆಗುವ ಜಾತ್ರೆ. ಫುಲ್ಲು ಆ ಒಂದು ಅಲ್ಲಿ ಸಂತೆ ಅದು ಇದು ಅಂತ ಎಲ್ಲ ಒಂದು ಲೈಟಿಂಗ್ಸ್, ತುಂಬಾ ಖುಷಿಯಾಗಿರ್ತದೆ ಅಂತ ಒಂದು ವಾತಾವರಣ ಅವರ ಊರಲ್ಲಿ ಕ್ರಿಯೇಟ್ ಆಗ್ತದೆ ಇದರ ಮಧ್ಯೆ. ಹಾಗೆ ಇವರ ತರುಣ್ನ ಮನೆಯವರು ಕೂಡ ಇನ್ನು ಜಾತ್ರೆ ಎಲ್ಲ ಮುಗಿದ್ಮೇಲೆ ನನ್ನ ಮಗನಿಗೆ ಒಂದು ಹುಡುಗಿ ನೋಡಿ ಮದುವೆ ಮಾಡುವ ಅಂತ ಕೂಡ ಥಿಂಕಿಂಗ್ ಅಲ್ಲಿ ಇದ್ರು. ಈ ರೀತಿ ಆಗುವಾಗ ತರುಣ್ ಅವನ ಫ್ರೆಂಡ್ಸ್ ಜೊತೆ ಮತ್ತೆ ರವಿಯನ್ನು ಕೂಡ ಕರ್ಕೊಂಡು ಜಾತ್ರೆಗೆ ಹೋಗ್ತಾರೆ. ಜಾತ್ರೆಗೆ ಹೋಗಿ ಎಲ್ಲ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರುವಾಗ ತರುಣ್ನ ಫೋನ್ ರಿಂಗ್ ಆಗ್ತದೆ. ಫೋನ್ ರಿಂಗ್ ಆಗುವಾಗ ಅಲ್ಲಿ ಜಾತ್ರೆಯಲ್ಲಿ ಗೊಬ್ಬೆ ಎಲ್ಲ ಕೇಳ್ತಿರ್ತಲ್ಲ, ಅದಕ್ಕೆ ರವಿ ಹತ್ರ ಹೇಳ್ತಾನೆ, ನಾನು ಒಂದು ಕಾಲಲ್ಲಿ ಮಾತಾಡಿ ಬರ್ತೇನೆ ಅಂತ ಹೇಳಿ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳಿ ಸೀದಾ ಹೋಗ್ತಾನೆ. ಅಂದ್ರೆ ಒಂದು ಸೌಂಡ್ ಇಲ್ಲದ ಏರಿಯಾಗೆ ಸೀದಾ ಹೋಗ್ತಾನೆ. ½ ರವಿ ಕೂತ್ಕೊಂಡಿದ್ರ ಅಣ್ಣನ ಜೊತೆ ತಿರುಗುವ ಅಂತ ಬರ್ಲಿಲ್ಲ ಅಲ್ಲಿ. ಸೊ ತಿಳ್ಕೊಳ್ತಾನೆ, ಅಣ್ಣ ಫೋನಲ್ಲೇ ಮಾತಾಡ್ತಾ ಇರ್ಬೋದು ಅಂತ ಥಿಂಕ್ ಮಾಡ್ತಾನೆ. ಆವಾಗ ಅಲ್ಲಿ ಅಮ್ಮ, ಅವರ ಮಾವನವರು, ರಿಲೇಷನ್ ಅವರು ಜಾತ್ರೆ ಬರ್ತಾರೆ. ಅವಳೆ ಬರ್ತಾರೆ. ಬಂದಾಗ ರವಿ ಮನೆಗೆ ಹೋಗ್ತಾನೆ ಅವರ ಜೊತೆ. ಹೀಗೆ ನಾಳೆ ಬೆಳಗ್ಗೆ ಹೇಳುವಾಗ ಕೂಡ ಅವನು ಬೇಗ ಹೇಳ್ತಾನೆ, ಅವನ ಸ್ಕೂಲಿಗೆ ಹೋಗ್ಲಿಕ್ಕೆ ರೆಡಿ ಎಲ್ಲ ಆಗ್ತಾನೆ. ಯಾವಾಗಿಂದ ಸ್ಕೂಲಿಗೆ ಹೋಗ್ತಾನೆ. ಸ್ಕೂಲಿಗೆ ಹೋಗಿ ಸ್ಕೂಲಲ್ಲಿ ಫಸ್ಟ್ ಪೀರಿಯಡ್ ಪಾಠಕ್ಕೆ ಕೂತ್ಕೊಂಡು ನೋಡ್ತಾ ಇರುವಾಗ್ಲೇ ಇವನ ಮಾವ ಓಡಿಕೊಂಡು ಬಂದು ಹೊರಗಡೆ ನೋಡ್ತಾನೆ. ಅವನು ಹೆಡ್ ಮಾಸ್ಟರ್ ಅಲ್ಲೆಲ್ಲ ಮಾತಾಡ್ತಾರೆ, ನಾನು ರವಿಯನ್ನು ಕರ್ಕೊಂಡು ಹೋಗ್ತಾರೆ. ಇವನು ನೋಡ್ತಾನೆ ಇರ್ತಾನೆ, ರವಿ ಏನಾಯ್ತು ಅಂತೇಳಿ. ಸೀದಾ ಏನು ಹೇಳಲ್ಲ ಇವನ ಹತ್ರ, ಬಾ ಅಂತ ಬ್ಯಾಗ್ ಎಲ್ಲ ತಗೊಂಡು ಅವನನ್ನು ಬೈಕಲ್ಲಿ ಕೂರಿಸಿ ಸೀದಾ ಮನೆಗೆ ಬರ್ತಾನೆ. ಮನೆಗೆ ಬರುವಾಗ ರವಿ ಬೈಕಿಂದ ಇಳಿಯುವಾಗ ನೋಡ್ತಾನೆ, ಎಲ್ಲ ಮನೆಯಲ್ಲಿ ತುಂಬಾ ಜನ ಸೇರಿದ್ದಾರೆ, ಹೊರಗಡೆ ಎಲ್ಲ ಗೊಬ್ಬೆ ಹಾಕಿಕೊಂಡು ಅಳ್ತಾ ಇದ್ದಾರೆ, ಎಲ್ಲ ಕೇಳ್ತಾ ಉಂಟು. ರವಿಯ ಒಂದು ಜನಗಳ ಮಧ್ಯೆ ಹೀಗೆ ನೋಡಿಕೊಂಡು ಹೋಗ್ತಾನೆ. ಹೋಗಿ ನೋಡುವಾಗ ರವಿಗೆ ಶಾಕ್ ಆಗ್ತದೆ. ಏನಂತ ಹೇಳಿದ್ರೆ, ತನ್ನ ಅಷ್ಟು ದೊಡ್ಡ ಅಣ್ಣ ತರುಣ್ ಅಂದ್ರೆ ಅವನು ಅಷ್ಟು ಪ್ರೀತಿ ಮಾಡ್ತಿದ್ದ, ಅದಲ್ಲದೆ ಎಲ್ಲದ್ರಲ್ಲೂ ಮುಂದಿದ್ದ. ನಾನು ಹೇಳಿದೆ, ಅವನ ಕಣ್ಣೆದುರು ಹೆಣ ಆಗಿ ಬಿದ್ದಿದ್ದು. ಶಾಕ್ ಎಲ್ಲರಿಗೂ. ಏನಾಯ್ತು ಅಂತ ದೊಡ್ಡವ್ರ ಹತ್ರ ಕೇಳ್ತಾನೆ. ಆಗ ಅವರು ಹೇಳ್ತಾರೆ ಏನಂತ ಹೇಳಿದ್ರೆ, ಆ ನಿನ್ನೆ ಜಾತ್ರೆ ಇತ್ತಲ್ಲ, ಬೆಳಗ್ಗೆವರೆಗೆ ಬರಲೇ ಇಲ್ಲ ತರುಣ್. ಹಾಗೆ ಇವತ್ತು ಹುಡುಕಿಕೊಂಡು ಹೋಗುವಾಗ ಅಲ್ಲಿ ಜಾತ್ರೆ ಒಂದು ಪಕ್ಕದಲ್ಲಿ ಒಂದು ತಲೆಗೆ ಹೊಡೆದು ಮತ್ತೆ ಬಾಯಿಗೆಲ್ಲ ವಿಷ ಎಲ್ಲ ಹಾಕಿದ್ರು, ವಿಷದಿಂದ ಸತ್ತು ಹೋಗಿದ್ದಾನೆ, ಕಾಲೆಲ್ಲ ಬೆಂಡೆಲ್ಲ ಕಟ್ ಮಾಡಿದ್ದಾರೆ, ಆಗಿದ್ದಾರೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಕೇಳಿದಾಗ್ತದೆ. ಆಮೇಲೆ ಏನು ಮಾಡುದು, ಅಂತ್ಯ ಸಂಸ್ಕಾರ ಎಲ್ಲ ಮಾಡ್ತಾರೆ. ಮಾಡಿ ಫ್ಯಾಮಿಲಿಯವರು ಇರ್ತಾರಲ್ಲ, ಅವರು ಹೇಳ್ತಾರೆ ನಾವು ಹೋಗ್ತೇವೆ ಇವತ್ತೆ ಅಂತ ಹೇಳ್ತಾರೆ. ಸರಿ, ಹೋಗುವವರು ಹೋಗ್ಬೋದಲ್ಲ, ಎಲ್ಲ ಕೆಲಸ ಎಲ್ಲ ಆಯ್ತು, ಅವ್ರು ಹೋಗ್ತಾರೆ. ಹೋಗುವಾಗ ಫ್ಯಾಮಿಲಿಯವರು ರಾತ್ರಿ ಒಂದು 7:30 8 ಗಂಟೆಗೆ ಹೊರಡುವಾಗ ಅವರ ಹತ್ರ 2 ದಾರಿ ಉಂಟು ಹೋಗ್ಲಿಕ್ಕೆ. ಒಂದು ಊರಿನ ಜಾತ್ರೆ ಆಗ್ತದೆ, ನಾನು ಹೇಳಿದೆ, ಒಂದು ಜಾತ್ರೆ ಸೈಡ್, ಇನ್ನೊಂದು ಹಿಂದುಗಡೆ ಒಂದು ತೋಟದ ಮಧ್ಯೆ ಹೋಗುವ ದಾರಿ. ಜಾತ್ರೆ ಸೈಡ್ ಹೋಗುದು ಬೇಡ ಅಂತೇಳಿ, ಎಂತೂ ಮರಣ ತೆಗ್ದದಲ್ಲ, ನಾವು ಈ ಕಡೆಯಿಂದ ಹೋಗುವ ಅಂತ ಅವ್ರು ನಡ್ಕೊಂಡು ಹೋಗ್ತಾ ಇರುವಾಗ ಆ ರಾತ್ರಿ ಹೊತ್ತಲ್ಲಿ ಅವರ ಹಿಂದೆಯಿಂದ ಯಾರೋ ಒಂದು ಫಾಲೋ ಮಾಡಿದ್ದಾರೆ. ಅಂದ್ರೆ ಇವರು ನಡೆಯುವಾಗ ಅದು ಹಿಂದೆಯಿಂದ ಅದು ಕೂಡ ನಡೀತದೆ.
ಇವರು ನಿಲ್ಲುವಾಗ ಅದು ಕೂಡ ನಿಲ್ಲುವುದು. ರಾತ್ರಿ ಯಾರು ಇಲ್ಲ, ದೂರ ದೂರ. ಇವರಿಗೆ ತುಂಬಾ ಭಯ ಆಗ್ತದೆ, ಇವರಿಬ್ಬರು ಮುಖ ಮುಖ ನೋಡಿಕೊಳ್ತಾರೆ ಹೀಗೆ ಓಡುವ ಅಂತೇಳಿ. ಸೊ ಜೋರು ಓಡಿಕೊಂಡು ಹೋಗ್ತಾರೆ. ಓಡಿಕೊಂಡು ಓಡುವ ಅದು ಕೂಡ ಸೌಂಡು ಹಿಂದೆಯಿಂದ ಓಡಿಕೊಂಡು ಬರ್ತಾ ಉಂಟು. ಅರ್ಧದಲ್ಲಿ ನಿಲ್ತಾರೆ, ಬಚ್ಚುತ್ತದೆ ಅವರಿಗೆ, ಬಚ್ಚಿ ಹಿಂದೆ ತಿರುಗಿ ನೋಡ್ತಾರೆ, ಯಾರು ಇರುವುದಿಲ್ಲ. ಆದ್ರೆ ಶಬ್ದ ಮಾತ್ರ ಕೇಳ್ತದೆ. ಇನ್ನು ನಾವು ಹೀಗೆ ಹೋಗುದು ಸರಿಯಲ್ಲ ಅಂತ ಹೇಳಿ ನಾವು ಜಾತ್ರೆ ಸೈಡಿಂದಲೇ ಹೋಗುವ ಅಂತೇಳಿ ಅವರು ಅಲ್ಲಿಂದ ಮತ್ತೆ ಜಾತ್ರೆಯಲ್ಲಿ ಬಂದು ಜನ ಎಲ್ಲಿರ್ತಾರಲ್ಲ ಅಲ್ಲಿಂದ ಸೀದಾ ಹೋಗ್ತಾರೆ. ತುಂಬಾ ಭಯ ಪಡ್ತಾರೆ ಮಾತ್ರ. ಹೀಗೆ ಮನೆಯಲ್ಲಿ ಯಾವ ತರದ ವಾತಾವರಣ ಇತ್ತಂದ್ರೆ ಎಲ್ಲರೂ ಟೆನ್ಷನ್ ಅಲ್ಲಿ ಇದ್ರು. ರವಿ ಅವನ ರೂಮಲ್ಲಿ ಹೋಗಿ ಮಲಗಿದ್ದ. ಅವನ ಅಪ್ಪ ಅಮ್ಮನ ಮಧ್ಯೆನೆ ಮಲಗುವುದು. ರವಿ ಸಣ್ಣ ಅಲ್ವಾ, ಅಪ್ಪ ಅಮ್ಮನ ಮಧ್ಯೆ ಮಲಗ್ತಾ ಇದ್ದ. ತರುಣಿಗೆ ಎಕ್ಸ್ಟ್ರಾ ಏನು ರೂಮ್ ಇರ್ಲಿಲ್ಲ, ಆದ್ರೆ ಮನೆಯಲ್ಲಿ ಒಂದು ರೂಮು ಇತ್ತು. ಅಂದ್ರೆ ಅವನು ಅಂತಲೇ ಅವನ ಬುಕ್ಕು ಅಂತದೆಲ್ಲ ಇಡುವಂತ ರೂಮ್. ಆ ರೂಮಲ್ಲಿ ಅವನಿಗೆ ಒಂದು ಬೆಳಕೆಲ್ಲ ಇಡ್ತಾರೆ, ಗೊತ್ತಿರ್ಬೋದು ನಿಮ್ಗೆ. ನಮ್ಮದಲ್ಲಿ ನೀರು ಇಡುದು ಅಂತ ಹೇಳ್ತೇವೆ, ಸತ್ತ ಕೂಡಲೇ ನೀರು ಆ ಒಂದು ಇಡ್ತಾರೆ, ಅದೆಲ್ಲ ಅಂಥದ್ದೆಲ್ಲ ಇಡುವಂಥ ಜಾಗ. ಅದನ್ನೆಲ್ಲ ಇಟ್ಟಿದ್ರು ಅವರ ಮನೆಯಲ್ಲಿ. ಇಟ್ಟು ಎಲ್ಲರೂ ಕೈ ಮುಗಿತಾರೆ, ಕೂಗ್ತಾರೆ, ಎಲ್ಲ ಬಂದು ಆ ರೂಮಿಗೆ ಒಂದು ಬಾಗಿಲು ಹಾಕಿ, ಯಾಕಂದ್ರೆ ಬೆಕ್ಕೆಲ್ಲ ಬಂದು ಎಂತೆಲ್ಲ ಚೆಲ್ಲುದು ಬೇಡ ಅಂತ ಇಟ್ಟು ಸೀದಾ ಹೋಗಿ ಮಲಗ್ತಾರೆ. ಸ್ವಲ್ಪ ಹೊತ್ತು ನಿದ್ದೆ ಒಂದು ಮಾಡ್ಲಿಲ್ಲ ಎಲ್ಲರೂ. ಒಳಗಿಂದ ಆ ರೂಮಿಂದ ದಡಬಡ ದಡಬಡ ಇಂತೆಲ್ಲ ಶಬ್ದ, ಅಂದ್ರೆ ಆ ಒಂದು ಇಟ್ಟ ವಸ್ತು ಎಲ್ಲ ಕೆಳಗೆ ಬೀಳುವುದು ಅಂತದೆಲ್ಲ ಶಬ್ದ ಕೇಳ್ತಾ ಉಂಟು. ಇವರಿಗೆ ಒಳಗೆ ಹೋಗ್ಲಿಕ್ಕೆ ಭಯ ಆಗ್ತಾ ಉಂಟು. ನೆಕ್ಸ್ಟ್ ಡೇ ಹೋಗಿ ಬಾಗಿಲು ತೆಗೆದು ನೋಡ್ತಾರೆ, ಎಲ್ಲಾ ಚೆಲ್ಲಾಪಿಲ್ಲಿ ಆಗಿರ್ತದೆ. ಅಲ್ಲಿ ಇಟ್ಟ ನೀರಿನಿಂದ ದೀಪದಿಂದ ಎಲ್ಲ ಒಟ್ರಾಶಿ ಆಗಿರ್ತದೆ. ಇನ್ನಾಗ್ಬೇಕಷ್ಟೇ ತಿಥಿ ಎಲ್ಲ ಆಗಿರುವುದಿಲ್ಲ. ಆಮೇಲೆ ನೆಕ್ಸ್ಟ್ ಡೇ ಇವರೆಲ್ಲ ಫ್ಯಾಮಿಲಿಯವರು ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ, ನೋಡುವ ಎಂತೆಲ್ಲ ಸೌಂಡ್ ಆಗ್ತದೆ ಅಂತ. ಹಾಗೆ ಟೈಮ್ ರಾತ್ರಿ ಆಗುವಾಗ ಒಂದು ಸ್ವಲ್ಪ ಹೊತ್ತಾಕೊಂಡು ದೀಪ ಇಟ್ಟು ಹೊರಗೆ ಬರ್ತಾರಲ್ಲ, ಆಮೇಲೆ ಎಲ್ಲ ಚೆಲ್ಲಾಪಿಲ್ಲಿ ಮಾಡೋದು ಇವರಿಗೆ ಕೇಳ್ತದೆ ಒಳಗಿಂದ. ಮತ್ತೆ ಒಂದು ಶಬ್ದ ಮಾಡೋದು, ಆ ರೀತಿ ಒಂದು ಅದೆಲ್ಲ ಅವರಿಗೆ ಕೇಳ್ತದೆ. ಆದ್ರೂ ಭಯ ಪಡ್ತಾರೆ, ಯಾರು ಎಂತ ಮಾಡುದಿಲ್ಲ. ಆಮೇಲೆ ತಿಥಿಯ ದಿನ ಹತ್ತಿರ ಬರ್ತದೆ. ಇವರು ಹೇಗೂ ಸಹಿಸಿಕೊಂಡು ಮುಂದೆ ಹೋಗ್ತಾರೆ. ತಿಥಿಯ ದಿನ ಬರ್ತದೆ. ತಿಥಿ ಎಲ್ಲ ಆದ್ಮೇಲೆ ಅದೊಂದು ಕೇಳುವುದುಂಟಲ್ಲ, ಹಾಗೆ ಕೇಳುವಾಗ ಹೇಳ್ತಾರೆ ಅವನಿಗೆ ಮುಕ್ತಿ ಸಿಗ್ಲಿಲ್ಲ ಹಾಗೆಲ್ಲ ಹೇಳ್ತಾನೆ. ಅವನ ಅಮ್ಮನಿಗೆ ಅಳ್ಳಿಕೆ ಬರ್ತದೆ. ಅಂದ್ರೆ ಯಾರು ಸಾಯಿಸಿದ್ರಂತ ಇಲ್ಲಲ್ಲ ಅವರ ಮಗನನ್ನು, ಎಂತೆಲ್ಲ ಆಯ್ತು ಅಂತ ಹುಡುಗನಿಗೆ ಅಂತೇಳಿ ಅವರ ಇನ್ನು ಜೀವನ ಸ್ಟಾರ್ಟ್ ಮಾಡ್ಬೇಕಿತ್ತಷ್ಟೇ. ಅವನು ತುಂಬಾ ಕೂಗ್ತಾರೆ. ಆದ್ರೆ ಆ ಒಂದು ಹೇಳ್ತಾರಲ್ಲ, ಅವ್ರು ಹೇಳ್ತಾರೆ ಅವನ ಆತ್ಮ ತುಂಬಾ ಒಂದು ಇದ್ರಲ್ಲಿ ಉಂಟು, ಅಂದ್ರೆ ಕೋಪದಲ್ಲಿ. ಈಗ ಏನು ಬೇಕಾದ್ರೂ ಮಾಡ್ಬೋದು ಅದು. ಅದಕ್ಕೋಸ್ಕರ ನೀವು ನಿಮ್ಮ ಮನೆಗೆ ಎಂತ ಆಗದಾಗೆ ನೀವು ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿದವರಿಗೆ ಯಾರಿಗೂ ಕೂಡ ಒಂದು ಎಂತ ಆಗದಾಗೆ ಮಾಡ್ಬೇಕು ನೀವು ಅಂತ. ಅಂದ್ರೆ ಒಂದು ಆ ಆತ್ಮವನ್ನು ನಾವು ಕಟ್ಟಿ ಹಾಕಿ ಇಡೋದು, ಆ ಟೈಪು. ಆಯ್ತು ಸರಿ ಅಂತ ಹೇಳ್ತಾರೆ. ಅಂದ್ರೆ ಯಾರಿಗೂ ಉಪದ್ರ ಆಗೋದು ಬೇಡ ಅಂತ ಅವರ ಒಂದು ಅಪ್ಪ ಅಮ್ಮನ ಡಿಸಿಷನ್. ಹಾಗೆ ಮಾಡಿ ಎಲ್ಲ ಅವನ ಒಂದು ತಿಥಿ ಆದ್ಮೇಲೆ ಗೋರಿ ಎಲ್ಲ ಮಾಡ್ತಾರೆ. ಆ ಗೋರಿ ಸುತ್ತಲೂ ಒಂದು ದಿಗ್ಬಂಧನ ತರ ಮಾಡ್ತಾರೆ. ಮನೆಯವರಿಗೂ ಕೂಡ ಯಾರಿಗೂ ಎಂತ ಆಗ್ಬಾರ್ದು ಅಂತ ಎಲ್ಲ ಮಾಡ್ತಾರೆ. ಈ ರೀತಿ ದಿನ ಕಳೀತಾ ಹೋಗ್ತದೆ. ದಿನ ಎಷ್ಟು ಕಳೀತದೆ ಅಂತ ಹೇಳಿದ್ರೆ 1 ವರ್ಷ ಕೂಡ ಆಗ್ತದೆ. 1 ವರ್ಷ ಆಗಿ ಅದೇ ಜಾತ್ರೆ, ಈಗ ನಾನು ಹೇಳಿದೆಲ್ಲ 1 ವಾರ 7 ದಿನದ ಜಾತ್ರೆ, ಆ 7 ದಿನದ ಜಾತ್ರೆ ಮತ್ತೊಮ್ಮೆ ಬರ್ತದೆ. ಅಂದ್ರೆ ತರುಣ್ನ ಸತ್ತ ದಿನ. ಹಾಗೆ ಅವತ್ತು ಏನಾಗ್ತದೆ ಅಂತ ಹೇಳಿದ್ರೆ, ಅದೊಂದು ಹೇಳ್ತೇವಲ್ಲ, ಆಗುವುದು ಹಾಗೇ ಆಗ್ತದೆ ಅಂತೇಳಿ. ಆವತ್ತು ಯಾರಿಗೂ ಆ ಟೈಮಿಗೆ ನೆನಪಿರಲ್ಲ. ಮನೆಯವರಿಗೆ ಬಿಟ್ಟು ಸತ್ತ ಮೇಲೆ ಯಾರಿಗೂ ನೆನಪಿರುವುದಿಲ್ಲ. ಫೋಟೋ ನೋಡಿದವಾಗ ಮನೆಯವರಿಗೆ ನೆನಪಾಗ್ತದೆ, ಇಲ್ಲದ್ರೆ ಅದು ಇಲ್ಲ. ಹಾಗೆ ಮನೆಯವರಿಗೆ ನೆನಪಿರ್ತದೆ, ಯಾಕಂದ್ರೆ ಅದೊಂದು ದಿನ ಅವನೊಂದು ನೆನೆಸುವ ದಿನ ಆಗಿರ್ತದೆ. ಆ ಊರಲ್ಲಿ ಈ ಜಾತ್ರೆಗೆಲ್ಲ ಮಕ್ಕಳು, ಗೊತ್ತಿರ್ಬೋದು ನಿಮಗೆ, ಜಾಸ್ತಿ ಮಕ್ಕಳೇ ಓಡಾಡುದು ಆಚೆ ಈಚೆ ಅಂತ ಹೇಳುದು. ಅವತ್ತು ಕೂಡ ಹಾಗೆ ಆಟ ಆಡಿ ಸುಸ್ತಾದ ಮಕ್ಕಳೇನ್ ಮಾಡ್ತಾರಂದ್ರೆ, ಆ ಗೋರಿಯ ಮೇಲೆ ಒಂದು ಬಿಗೆಯಲ್ಲಿ ನೀರಿಟ್ಟು ಕುಡ್ದು ಅದಲ್ಲೇ ಇಟ್ಟು ಅಲ್ಲಿ ಕೂತ್ಕೊಂಡು ಆ ಒಂದು ಗೋರಿ ಮೇಲೆಗೆ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಮಾತಾಡಿ ಸ್ವಲ್ಪ ಹೊತ್ತು ಆಗುವ ಆ ಹುಡುಗ ಇದನ್ನಲ್ಲ, ಅದೇ ಆ ಗೋರಿಯ ಮೇಲೆ ಕೂತ್ಕೊಂಡ ಹುಡುಗ, ಅವನ ಕಣ್ಣೆಲ್ಲ ರೌಂಡ್ ತಿರ್ಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಆಗ ಬಾಕಿದ ಮಕ್ಕಳೆಲ್ಲ ಅವನನ್ನು ನೋಡಿ ಎದರ್ತಾರೆ, ಎಂತ ಆಯ್ತು ಅವನಿಗೆ ಅಂತ. ಈಗೆಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅವನು ಮಾಡಿ ನೀರು ತಗೊಂಡು ಒಬ್ಬನೇ ಗೊಳಗಳಂತೂ ಎಲ್ಲ ಕುಡಿತಾನೆ. ಕುಡಿದು ಎಲ್ಲ ಹುಡುಗರನ್ನು ಒಂಥರ ಕುತ್ತಿಗೆಡಿಲಿಕ್ಕೆ ಬರ್ತಾನೆ. ಆಗ ಹುಡುಗರೆಲ್ಲ ಓಡಿಕೊಂಡು ಸೀದಾ ಹೋಗ್ತಾರೆ, ಸೀದಾ ದೊಡ್ಡವರಿಗೆ ಹೇಳುವ ಅಂತೇಳಿ. ಹೋಗಿ ಇವರ ದೊಡ್ಡವರಿಗೆ ಜಾತ್ರೆ ಹತ್ತಿರ ಎಲ್ಲ ಪ್ರಚಾರ ಆಗ್ತದೆ, ಹೀಗೆ ಆಯ್ತಂತ. ಆಗ ಇವರ ಮನೆಯವರಿಗೆ ಕೂಡ ಗೊತ್ತಾಗ್ತದೆ. ಇವರು ಕೂಡ ಓಡಿಕೊಂಡು ಬರ್ತಾರೆ. ಓಡಿಕೊಂಡು ಬರುವಾಗ ಆ ತರುಣ್ನ ಗೋರಿಯ ಹತ್ರ ಆ ಹುಡುಗ ಇವನು ಯಾವ ರೀತಿ ಒಂದು ಡೆತ್ ಆಗಿ ಸಿಕ್ಕಿದ್ದ, ಹಾಗೆ ಉಲ್ಟಾ ಬಿದ್ದಿದ್ದ, ಕಾಲೆಲ್ಲ ಬೆಂಡಾಗಿ ಹಾಗೆ ಬಿದ್ದಿದ್ದ. ಅದನ್ನು ನೋಡುವಾಗ ಉಂಟಲ್ಲ, ತರುಣ್ನ ಅಪ್ಪನಿಗೆ ಕೂಗ್ಲಿಕ್ಕೆ ಬರ್ತದೆ. ಅಂದ್ರೆ ಅವರ ಮಗನನ್ನು ಹೇಗೂ ಕಳ್ಕೊಂಡ್ರು, ಅವನ ಆತ್ಮಕ್ಕೂ ಕೂಡ ಶಾಂತಿ ಇಲ್ಲಲ್ಲ ಅಂತ ತುಂಬಾ ಕೂಗ್ಲಿಕ್ಕೆ ಬರ್ತದೆ. ಹಾಗೆ ಹತ್ತಿರ ಹೋಗ್ತಾರೆ, ಹಿಡಿಯುವ ಅಂತೇಳಿ ಹತ್ತಿರ ಹೋಗ್ತಾರೆ. ಇವಾಗ ಅವನು ಹೀಗೆ ನೋಡ್ತಾನೆ ಅಪ್ಪನನ್ನು. ನೋಡುವಾಗ ಮಗನನ್ನು ಸಮಾಧಾನ ಮಾಡ್ತಾನೆ. ಇದು ಮಾಡಿ ಹೀಗೆ ಮಾಡ್ತಾರೆ. ಅವ್ರಿಗೆ ಗೊತ್ತಾಗ್ತದೆ, ಯಾರಿಗೂ ಊರಿನವರಿಗೆ ಗೊತ್ತಾಗದಿದ್ರು ಅವರಿಗೆ ಗೊತ್ತಿರ್ತದೆ ಅವರ ಮಗ ಅಂತೇಳಿ. ಅಂದ್ರೆ ಅವನ ಒಂದು ಸಮಾಧಿ ಹತ್ರನಲ್ಲ ಅವನು ಇರುದು.
ಹೀಗೆ ಮುಟ್ಟುವಾಗ ಆ ಜೋರು ಕೂಗ್ತಾನೆ, ಬಿಕ್ಕಿ ಬಿಕ್ಕಿ ಅಳ್ತಾನೆ ಆ ಹುಡುಗ. ಅಳ್ತಾನೆ. ಅಳುವಾಗ ಇವರು ಕೇಳ್ತಾರೆ, ನೀ ಯಾರು ಅಂತ ಕೇಳ್ತಾರೆ. ಆಗ ಅವನು ಹೇಳ್ತಾನೆ ತರುಣ್ ಅಂತ ಹೇಳಿ ಕೂಗ್ತಾನೆ ಜೋರು. ಅವನನ್ನು ಮುಟ್ಟಿಯಲ್ಲ, ಅಮ್ಮನು ಕೂಡ ಅಳ್ಲಿಕ್ಕೆ ಬರ್ತದೆ, ನೀನು ಹೋಗ್ಬೇಕು ಮಗ ಹಾಗೆಲ್ಲ ಹೇಳ್ತಾರೆ ಆಯ್ತು. ಅವನು ಕೇಳುವುದೇ ಇಲ್ಲ. ಮತ್ತೆ ಕೊನೆಗೆ ಅವನ ಬಾಯಿ ಬಿಟ್ಟು ಅವನ ಹತ್ರ ಕೇಳ್ತಾರೆ, ನಿನ್ನನ್ನು ಯಾರು ಹೀಗೆ ಮಾಡಿದ್ರು, ಈ ಪರಿಸ್ಥಿತಿಗೆ ನಿನ್ನನ್ನು ಯಾರು ತಂದದಂತ. ನೀವು ಕೆಲವೆಲ್ಲ ನೋಡ್ಬೋದು, ಕೆಲವೆಲ್ಲ ಆತ್ಮಗಳು ಒಂದು ದೇಹಕ್ಕೆ ಬಂದ್ರೆ ಎಲ್ಲ ಬಾಯಿ ಬಿಡ್ತಾರೆ ವಿಷಯ ಎಲ್ಲ. ನೀವು ಎಲ್ಲೆಲ್ಲಿ ನೋಡಿರ್ಬೋದು, ಯಾರ ಆತ್ಮ ಯಾರ ಬಾಡಿ ಮೇಲೆ ಬಂದಿರ್ತದೆ, ಅವರ ಪರಿಚಯ ಇರುವುದಿಲ್ಲ ಅದ ಹಾಗೆ. ಆದ್ರೆ ಇವರ ಊರಲ್ಲಿ ಇವರ ಪರಿಚಯ ಇರೋದಕ್ಕಿಂತ ಇವರೇ ಕೇಳ್ತಾರೆ. ಕೇಳುವಾಗ ಆ ಆತ್ಮ ಹೇಳ್ತದೆ ಏನಂತ ಹೇಳಿದ್ರೆ, ಅವಳ ಹುಡುಗಿಯ ಅಣ್ಣ ಇದ್ದಾನಲ್ಲ, ಅವನೇ ಈ ರೀತಿ ಮಾಡಿರೋದು ನಂಗೆ. ಆ ರಾತ್ರಿ ಅವನು ಹೊರಗಡೆ ಜಾತ್ರೆಯಲ್ಲಿ ಫೋನಲ್ಲಿ ಮಾತಾಡ್ತಾ ಹೋಗ್ತಾ ಇದ್ದಲ್ಲ, ಅವನು ಅವನ ಜನ ಎಲ್ಲ ಮಾಡಿಸ್ಕೊಂಡು ಬಂದು ಇವನಿಗೆ ಸರಿ ಹೊಡೆದು, ಇನ್ನೆಂತ ಲಾಭ ಇಲ್ಲಲ್ಲ, ಹಣ ಎಲ್ಲ ಇನ್ನು ಹಣ ಸಿಗ್ಲಿಕ್ಕಿಲ್ಲ ಇವನಿಂದ, ಗೊತ್ತಾಯ್ತಲ್ಲ. ಅದಕ್ಕೋಸ್ಕರ ಆನೊಂದು ಮತ್ಸರದಲ್ಲಿ ಅವನನ್ನು ಸಾಯಿಸಿ, ನಿಜವಾಗಿ ಬದುಕಿರುವವರಲ್ಲಿ ಅವರು ಒಂದು ಗೊಂಬೆ ತರ ಮಾಡುವ ಅಂದಾಜಲ್ಲಿದ್ರು. ಮತ್ತೆ ಅವನು ಸಿಗ್ಲಿಲ್ಲಲ್ಲ ಕೈಗೆ, ಅದಕ್ಕೆ ಸಾಯಿಸಿ ಹೋದ್ರು ಅಂತ. ಇದನ್ನೆಲ್ಲ ಕೇಳಿ ಅವ್ರಿಗೆ ತುಂಬಾ ಬೇಸರ ಆಗ್ತದೆ. ಅಂತವರಿಗೆ ಒಂದು ಶಿಕ್ಷೆ ಆಗುದಿಲ್ಲಲ್ಲ, ಆತ್ಮದೊಂದು ಸ್ಟೇಟ್ಮೆಂಟ್ ಯಾರು ತಗೊಳ್ಳುದಿಲ್ಲ, ನಿಮ್ಗೆ ಗೊತ್ತಿರ್ಬೋದು. ಆದ್ರೆ ಅದನ್ನೆಲ್ಲ ಕೇಳಿ ಅವನಿಗೆ ಅಪ್ಪ ಅಮ್ಮನಿಗೆ ತುಂಬಾ ಬೇಸರ ಆಗ್ತದೆ. ಬೇಸರ ಆಗಿ ಅದು ಕೂಗಿಕೊಂಡು ಹೇಳ್ತಾರೆ, ನೋಡಿ ಈ ಮಗುಗೆ ನೀನು ಉಪದ್ರ ಮಾಡಬಾರ್ದು, ಏನಿದ್ರು ನಾವು ಇದು ಮಾಡ್ತೇವೆ, ನೀನು ಹೋಗ್ಬೇಕಂತ ಹೇಳಿ ಹೇಳ್ತಾರೆ. ಆದ್ರೂ ಅವನು ಕೇಳುವುದೇ ಇಲ್ಲ. ಮತ್ತೆ ಅವರು ಅಲ್ಲಿಂದ ಮಂತ್ರವಾದಿಯನ್ನೆಲ್ಲ ಕರ್ಕೊಂಡು ಬಂದು ಅವ್ರನ್ನೆಲ್ಲ ಸರಿ ಮಾಡಿಸಿ ಅಲ್ಲಿಂದ ಪರ್ಮನೆಂಟ್ ಇವರು ಅವನ ಅಪ್ಪ ಅಮ್ಮ ಊರು ಬಿಟ್ಟೇ ಹೋಗ್ತಾರೆ. ಇನ್ನು ನಮ್ಗೆ ಇಲ್ಲಿ ಸಾವಾಸವೇ ಬೇಡ ಅಂತೇಳಿ ಅವರ ಶಾಪ್ ಎಲ್ಲ ಸೇಲ್ ಮಾಡಿ ಅವರು ಬೇರೆ ಕಡೆ ಹೋಗ್ತಾರೆ. ಅಷ್ಟೇ ಕತೆ. ಇದು ಎಲ್ಲ ಕತೆ ಉಂಟಲ್ಲ, ಬೇರೆ ಚಾನಲ್ ಅಲ್ಲಿ ನಾನು ನೋಡಿರೋದು. ಇದು ರವಿ ಅವರಿಗೊಂದು ಮೆಸೇಜ್ ಮಾಡಿ ಹೇಳಿರುವಂತ ಕತೆ. ಅಂದ್ರೆ ಈಗ ರವಿ ಇದ್ದಾನೆ, ಅವನ ಒಂದು ಅಣ್ಣನ ಕತೆ, ಅವನು ಸಣ್ಣದಿರುವಾಗ ನೋಡಿದಂತಹ ಕತೆ, ಅದು ಅವನು ಮರೀಲಿಕ್ಕಿಲ್ಲ. ಹಾಗೆ ಅದು ನನಗೆ ಸತ್ಯ ಅಂತ ಆಗ್ತದೆ. ನಾನು ತುಂಬಾ ಸ್ಟೋರಿ ನೋಡ್ತೇನೆ ಗೈಸ್, ಆದ್ರೆ ನನಗೆ ರಿಯಲ್ ಅಂತ ಅನಿಸಿದ್ದು ನಾನು ಹೇಳ್ತೇನೆ, ಇದು ರಿಯಲ್ ಆಗೇ ಉಂಟು. ಇಂಟ್ರೆಸ್ಟಿಂಗ್ ಸ್ಟೋರಿ ಅಲ್ಲ, ಮಸ್ತ. ಮತ್ತೆ ಈ ನಂಜಿ ದ್ವೇಷ ಅದರಿಂದ ಯಾರು ಏನಾದ್ರೂ ಬೇಕಾದ್ರೂ ಮಾಡ್ಬೋದು. ಈ ವಶೀಕರಣ ಅಂತೂ ಟ್ರೆಂಡಿಂಗ್ ಅಲ್ಲಿದೆ, ಎಲ್ಲರಿಗೂ ಗೊತ್ತಿರ್ಬೋದು. ಯಾರ್ಯಾರ ಜೀವನ ಹಾಳು ಮಾಡ್ತಾರೆ, ಹೇಗಿದ್ದವರದ್ದು ಸ್ಟೋರಿ ಹೇಗಿತ್ತಂತ ನನಗೆ ಕಮೆಂಟ್ ಅಲ್ಲಿ ಹೇಳ್ಬೋದು. ಹಾಗೆ ಲೈಕ್ ಮಾಡಿ ಗೈಸ್, ವಿಡಿಯೋ ನೋಡಿ ಹೋಗೋದಲ್ಲ, ಲೈಕ್ ಮಾಡಬೇಕು. ಹಾಗೆ ಹೊಸತ್ತು ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ಟೋರಿ ಇದ್ರೆ ನನಗೆ DM ಮಾಡಿ, ಇಲ್ಲ ಮೇಲ್ ಮಾಡಿ. ಸಿಗೋಣ ನಾವು ಇನ್ನೊಂದು ಸ್ಟೋರಿ ಜೊತೆಗೆ. ಟಾಟಾ ಗೈಸ್, ಬಾಯ್, ಟೇಕ್ ಕೇರ್.